ಬಂದಿದ್ದೀರಾ ಸರ್? ಹ್ಞೂ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀರಾ? ನಾನು ಪ್ರತಿ ವರ್ಷ ಬರ್ತೀನಿ. ಆಷಾಢ ಮಾಸದಲ್ಲಿ ಶುಕ್ರವಾರ ಬಂದು ಪೂಜೆ ಮಾಡಿ ಹೋಗ್ತೀನಿ ಪ್ರತಿ ವರ್ಷ. ಇವತ್ತಿನಿಂದ ಅಲ್ಲ, ಇದು ಭಾಳ ವರ್ಷದಿಂದ. ನಾನು ಭಾಳ ದೇವರ ಭಕ್ತ ನಾನು. ಸಂಪುಟದ ವಿಚಾರದಲ್ಲಿ ಏನು ವ್ಯತ್ಯಾಸ ಆಯಿತು? ಏನು ವ್ಯತ್ಯಾಸ ಆಗಿದೆ? ಕಡೆ ಏನೋ ಹೈಕಮಾಂಡ್ ಅಥವಾ ನಮ್ಮ ಮುಖ್ಯಮಂತ್ರಿಗಳು ಏನೋ ನಿರ್ಧಾರ ಮಾಡಿದ್ದಾರೆ. ಏನು ತಮಗೆ ಎಷ್ಟೊತ್ತಿಗೆ ಬಂದಿದ್ದ ಮಾಹಿತಿ? ನಮ್ಮ ಮುಖ್ಯಮಂತ್ರಿಗಳು ಫೋನ್ ಮಾಡಿ ಹೇಳಿದ್ರು, ಒಂದು 10 ಗಂಟೆಗೆ ಹೇಳಿದ್ರು, ನಿಮ್ದು ಕ್ಲಿಯರ್ ಆಗಿದೆಯಪ್ಪ, ರೆಡಿ ಆಗ ನಡಿ. ಕಡೆಗೆ ಒಂದು 11 ಗಂಟೆಗೆ ಮತ್ತೆ ಫೋನ್ ಬಂತು, ಇಲ್ಲ ಹೀಗೀಗೆ ನಾವು ಚೇಂಜ್ ಆಗಿದೆ, ಅದು ಬೇರೆಯವ್ರಿಗೆ ಆಗ್ತಾಯಿದೆ ಅನ್ನೋದು. ಅಲ್ಲ, 11 ಗಂಟೆಗೆ ಬಂದಾಗ ಏನಂತ ಕಾರಣ ಕೊಟ್ಟರು ಸರ್? ಇಲ್ಲ, ಇವರು ಮಲ್ಲಣ್ಣನಿಗೆ ಮಾಡಬೇಕು, ನಾವು ಮಲ್ಲಣ್ಣ ಅಂತ ಹೇಳ್ತಾರೆ ಅವರು. ಏನು ರೀಸನ್ ಅಂತ ನಿಮ್ಮ ಹೆಸರು ಕೈ ಬಿಡೋಕ್ಕೆ ರೀಸನ್ ಏನು? ಇಲ್ಲ, ಅವ್ರ ಅವಶ್ಯಕತೆ ಅದು ನಮ್ಮ ಪಕ್ಷಕ್ಕೆ, ಅದಕ್ಕೆ ತೊಗೊಂಡಿದ್ದಾರೆ ಅವರು. ನಮ್ಗೆ ಕ್ಷೇತ್ರಕ್ಕೆ ನಮ್ಮ ಅವಶ್ಯಕತೆ ಅದ, ನನ್ನ ಕ್ಷೇತ್ರಕ್ಕೆ ಬಿಟ್ಟಿದ್ದಾರೆ, ಜಿಲ್ಲೆಗೆ ಬಿಟ್ಟಿದ್ದಾರೆ. ಬೆಂಗಳೂರಲ್ಲಿ ಸಿಎಂ ಜೊತೆ ಮಾತಾಡಿದ್ರು ಸರ್? ಹೌದು, ಮಾತಾಡಿದ್ದೆ. ಆಗಿಂದಾಗ ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡು ಬಂದಿದ್ದೇನೆ. ಬೇರೆ ಹೈಕಮಾಂಡ್ ಜೊತೆ ಮಾತಾಡೋ ಪ್ರಯತ್ನಗಳಿದ್ದು? ಮಾತಾಡಬೇಕಲ್ಲ, ಮಾತಾಡೋದಷ್ಟೇ. ನಿರಾಸೆ ಆಗಿಲ್ವಾ ಅಂತ ತಮಗೆ? ನಿರಾಸೆ ಯಾಕೆ ಆಗ್ತದ್ರಿ? ನಾವೇನು ಮಂತ್ರಿ ಆಗಬೇಕು ಅಂದೇಳಿ ಬಂದಿದ್ದಲ್ಲ. ನನ್ನ ಕ್ಷೇತ್ರದ ಜನ ಏನೋ MLA ಮಾಡಿದ್ರು, ಪಕ್ಷಕ್ಕೆ 140 ಸೀಟ್ ಬಂತು, ಸರ್ಕಾರ ಬಂತು, 3 ವರ್ಷ ಮಂತ್ರಿ ಆಗಿದ್ದೇನೆ, ಒಳ್ಳೆ ಕೆಲಸ ಮಾಡಿದ್ದೇನೆ, ಎಲ್ಲೂ ಒಂಚೂರು ಹೆಸರಾಳು ಮಾಡ್ಕೊಂಡೆ. ನನಗೇನು ಕೆಲಸ ಕೊಟ್ಟಿದ್ದಾರೆ ಅದನ್ನು ಕರೆಕ್ಟಾಗಿ ಮಾಡಿದ್ದೇನೆ. ನಾನು ಪ್ರತಿ ವರ್ಷ ಬರ್ತೀನಿ. ಆಷಾಢ ಮಾಸದಲ್ಲಿ ಶುಕ್ರವಾರ ಬಂದು ಪೂಜೆ ಮಾಡಿ ಹೋಗ್ತೀನಿ ಪ್ರತಿ ವರ್ಷ. ಇವತ್ತಿನಿಂದ ಅಲ್ಲ, ಇದು ಭಾಳ ವರ್ಷದಿಂದ. ನಾನು ಭಾಳ ದೇವರ ಭಕ್ತ ನಾನು. ಸಂಪುಟದ ವಿಚಾರದಲ್ಲಿ ಏನು ವ್ಯತ್ಯಾಸ ಆಯಿತು? ಏನು ವ್ಯತ್ಯಾಸ ಆಗಿದೆ? ಕಡೆ ಏನೋ ಹೈಕಮಾಂಡ್ ಅಥವಾ ನಮ್ಮ ಮುಖ್ಯಮಂತ್ರಿಗಳು ಏನೋ ನಿರ್ಧಾರ ಮಾಡಿದ್ದಾರೆ. ಏನು ತಮಗೆ ಎಷ್ಟೊತ್ತಿಗೆ ಬಂದಿದ್ದ ಮಾಹಿತಿ? ನಮ್ಮ ಮುಖ್ಯಮಂತ್ರಿಗಳು ಫೋನ್ ಮಾಡಿ ಹೇಳಿದ್ರು, ಒಂದು 10 ಗಂಟೆಗೆ ಹೇಳಿದ್ರು, ನಿಮ್ದು ಕ್ಲಿಯರ್ ಆಗಿದೆಯಪ್ಪ, ರೆಡಿ ಆಗ ನಡಿ. ಕಡೆಗೆ ಒಂದು 11 ಗಂಟೆಗೆ ಮತ್ತೆ ಫೋನ್ ಬಂತು, ಇಲ್ಲ ಹೀಗೀಗೆ ನಾವು ಚೇಂಜ್ ಆಗಿದೆ, ಅದು ಬೇರೆಯವ್ರಿಗೆ ಆಗ್ತಾಯಿದೆ ಅನ್ನೋದು. ಅಲ್ಲ, 11 ಗಂಟೆಗೆ ಬಂದಾಗ ಏನಂತ ಕಾರಣ ಕೊಟ್ಟರು ಸರ್? ಇಲ್ಲ, ಇವರು ಮಲ್ಲಣ್ಣನಿಗೆ ಮಾಡಬೇಕು, ನಾವು ಮಲ್ಲಣ್ಣ ಅಂತ ಹೇಳ್ತಾರೆ ಅವರು. ಏನು ರೀಸನ್ ಅಂತ ನಿಮ್ಮ ಹೆಸರು ಕೈ ಬಿಡೋಕ್ಕೆ ರೀಸನ್ ಏನು? ಇಲ್ಲ, ಅವ್ರ ಅವಶ್ಯಕತೆ ಅದು ನಮ್ಮ ಪಕ್ಷಕ್ಕೆ, ಅದಕ್ಕೆ ತೊಗೊಂಡಿದ್ದಾರೆ ಅವರು. ನಮ್ಗೆ ಕ್ಷೇತ್ರಕ್ಕೆ ನಮ್ಮ ಅವಶ್ಯಕತೆ ಅದ, ನನ್ನ ಕ್ಷೇತ್ರಕ್ಕೆ ಬಿಟ್ಟಿದ್ದಾರೆ, ಜಿಲ್ಲೆಗೆ ಬಿಟ್ಟಿದ್ದಾರೆ. ಬೆಂಗಳೂರಲ್ಲಿ ಸಿಎಂ ಜೊತೆ ಮಾತಾಡಿದ್ರು ಸರ್? ಹೌದು, ಮಾತಾಡಿದ್ದೆ. ಆಗಿಂದಾಗ ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡು ಬಂದಿದ್ದೇನೆ. ಬೇರೆ ಹೈಕಮಾಂಡ್ ಜೊತೆ ಮಾತಾಡೋ ಪ್ರಯತ್ನಗಳಿದ್ದು? ಮಾತಾಡಬೇಕಲ್ಲ, ಮಾತಾಡೋದಷ್ಟೇ. ನಿರಾಸೆ ಆಗಿಲ್ವಾ ಅಂತ ತಮಗೆ? ನಿರಾಸೆ ಯಾಕೆ ಆಗ್ತದ್ರಿ? ನಾವೇನು ಮಂತ್ರಿ ಆಗಬೇಕು ಅಂದೇಳಿ ಬಂದಿದ್ದಲ್ಲ. ನನ್ನ ಕ್ಷೇತ್ರದ ಜನ ಏನೋ MLA ಮಾಡಿದ್ರು, ಪಕ್ಷಕ್ಕೆ 140 ಸೀಟ್ ಬಂತು, ಸರ್ಕಾರ ಬಂತು, 3 ವರ್ಷ ಮಂತ್ರಿ ಆಗಿದ್ದೇನೆ, ಒಳ್ಳೆ ಕೆಲಸ ಮಾಡಿದ್ದೇನೆ, ಎಲ್ಲೂ ಒಂಚೂರು ಹೆಸರಾಳು ಮಾಡ್ಕೊಂಡೆ. ನನಗೇನು ಕೆಲಸ ಕೊಟ್ಟಿದ್ದಾರೆ ಅದನ್ನು ಕರೆಕ್ಟಾಗಿ ಮಾಡಿದ್ದೇನೆ.